ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಾರೀ ಮಳೆ, ನದಿಗಳ ನೀರಿನ ಮಟ್ಟ ಏರಿಕೆ, ರಸ್ತೆಗಳಲ್ಲಿ ನೀರು, ಸಂಚಾರಕ್ಕೆ ಅಡ್ಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಯಾತ್ರಾ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಭಾರೀ ಮಳೆ ಮುಂದುವರೆದಿದೆ. ಕುಮಾರಧಾರ ಹಾಗೂ ಆದಿಸುಬ್ರಹ್ಮಣ್ಯದ ದರ್ಪಣತೀರ್ಥ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದೆ. ಹಲವು ಕಡೆಗಳಲ್ಲಿ ಮಳೆಯ ನೀರು ರಸ್ತೆಗೆ ಹರಿದಿದ್ದು, ಗುಡ್ಡ ಕುಸಿತ ಹಾಗೂ ಮರಗಳು ಬಿದ್ದ ಪರಿಣಾಮ ವಾಹನ ಸಂಚಾರಕ್ಕೂ ಅಡ್ಡಿಯಾಗಿದೆ. ಸ್ಥಳೀಯ ಆಡಳಿತದ ಸೂಚನೆಗಳನ್ನು ಪಾಲಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಕುಮಾರಧಾರ ನದಿ ಮತ್ತು ಆದಿಸುಬ್ರಹ್ಮಣ್ಯದ ದರ್ಪಣತೀರ್ಥ ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದೆ. ಆದಿಸುಬ್ರಹ್ಮಣ್ಯ ದೇವಸ್ಥಾನ ಹಾಗೂ ದರ್ಪಣತೀರ್ಥದ ಆವರಣದ ಕೆಲವು ಭಾಗಗಳಿಗೆ ನೀರು ಬಂದಿರುವುದು ಕಂಡುಬಂದಿದೆ. ಪರಿಸ್ಥಿತಿಯನ್ನು ಸ್ಥಳೀಯರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸುತ್ತಿದ್ದಾರೆ. ಭಕ್ತರು ಮತ್ತು ಪ್ರವಾಸಿಗರು ನದಿ ತೀರ ಹಾಗೂ ನೀರು ಹರಿಯುವ ಪ್ರದೇಶಗಳಿಗೆ ತೆರಳದಂತೆ ಮನವಿ ಮಾಡಲಾಗಿದೆ. ಕಲ್ಲಪನೆ ಭಾಗದಲ್ಲಿ ಮಳೆಯ ನೀರು ಮನೆಯೊಳಗೆ ನುಗ್ಗಿದ್ದು, ಮನೆಯ ಗೋಡೆಗಳಿಗೆ ಹಾನಿಯಾಗಿದೆ. ಈಗಾಗಲೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದು, ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಹಾಗೂ ಕಂದಾಯ ಇಲಾಖೆಯ ವತಿಯಿಂದ ಪ್ರಕೃತಿ ವಿಕೋಪದಡಿಯಲ್ಲಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸುಬ್ರಹ್ಮಣ್ಯ ಸುಳ್ಯ ರಸ್ತೆಯ ಮಲಯಾಳ ಭಾಗದಲ್ಲಿ ಸಣ್ಣ ಪ್ರಮಾಣದ ಗುಡ್ಡ ಕುಸಿತ ಸಂಭವಿಸಿರುವುದು ವರದಿಯಾಗಿದೆ. ಮಳೆ ಮುಂದುವರೆದರೆ ರಸ್ತೆ ಮೇಲೆ ಮಣ್ಣು ಅಥವಾ ಕಲ್ಲು ಬೀಳುವ ಸಾಧ್ಯತೆ ಇರುವುದರಿಂದ ವಾಹನ ಸವಾರರು ಎಚ್ಚರಿಕೆಯಿಂದ ಸಂಚರಿಸುವುದು ಅಗತ್ಯವಾಗಿದೆ. ಇನ್ನೊಂದೆಡೆ ಸುಬ್ರಹ್ಮಣ್ಯದ ದೇವರಗದ್ದೆ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಮಳೆಯ ನೀರು ಹರಿಯುತ್ತಿದ್ದು, ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೇವರಗದ್ದೆ ಮಾನಾಡು ಸಂಪರ್ಕಿಸುವಂತ ಇದು ಗ್ರಾಮ ಪಂಚಾಯತ್ನ ರಸ್ತೆ ಇದು ಈ ರಸ್ತೆಯಲ್ಲಿ ಮಳೆ ಬಂದಾಗ ಗಾಡಿ ಬಿಡಿ ಮನುಷ್ಯ ಕೂಡ ನಡೆದಾಡಲಿಕ್ಕೆ ಆಗುದಿಲ್ಲ. ಆ ತರದ ಒಂದು ಪರಿಸ್ಥಿತಿ ಉಂಟಾಗ್ತದೆ. ಇದು ಈ ವರ್ಷ ಅಂತ ಹೇಳಲ್ಲ, ಪ್ರತಿ ವರ್ಷ ಕೂಡ ಇದು ಇದ್ದದ್ದೇ ಈ ಸಮಸ್ಯೆಯಲ್ಲಿ. ಇಲ್ಲಿ ಪುರುಷರಣ್ಣ ಬೆಟ್ಟದಿಂದ ಬರುವಂಥ ದೊಡ್ಡ ಮಟ್ಟದ ನೀರು ಮೊದಲು ಅದು ಸೀದಾ ಬಂದು ಈ ಭಾಗದಲ್ಲಿ ಸ್ವಲ್ಪ ಮುಂದಕ್ಕೆ ಬಲಬದಿಗೆ ತಿರುಗಿ ಮತ್ತೆ ಈ ದೊಡ್ಡ ಮೂರಿಯಲ್ಲಿ ಪಾಸ್ ಆಗ್ತಾ ಇತ್ತು. ಆದರೆ ಅಲ್ಲಿ ಈ ರಸ್ತೆ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಅಡ್ಡ ಮೋರಿಯನ್ನು ಹಾಕಿದ ಕಾರಣ ಅಲ್ಲಿ ನೀರು ಬಂದು ತಿರುಗಲಿಕ್ಕೆ ಜಾಗ ಇಲ್ಲ. ಆದ ಕಾರಣ ಅದು ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ, ಈ ಕಡೆಗೆ ಈ ರಸ್ತೆಯ ಎಡಬದಿಗೆ ನೇರವಾಗಿ ಒಂದು ಕನ್ನಿಯನ್ನು ಮಾಡಿಕೊಟ್ರು. ಇದು ಈಗ ಏನಾಗಿದೆ ಅಂತ ಹೇಳಿದ್ರೆ, ಪ್ರೈವೇಟ್ ಮನೆಗೆ ಹೋಗುವಂಥದ್ದು, ಕಮರ್ಷಿಯಲ್ ಅಂಗಡಿ ವ್ಯಾಪಾರಕ್ಕೆ ಹೋಗುವಂಥ ಜಾಗದ ಮಧ್ಯದಲ್ಲಿ ಅವರು ತುಂಬ ಸಪೂರದ ಮೋರಿಯನ್ನು ಅಳವಡಿಸಿದ್ದಾರೆ. ಇದರಿಂದಾಗಿ ಏನಾಗಿದೆ ಅಂತ ಹೇಳಿದರೆ, ಆಚೆ ನೀವು ಎಷ್ಟೇ ದೊಡ್ಡ ಕನಿ ಮಾಡಿದರೂ ಕೂಡ ಈ ಭಾಗದಲ್ಲಿ ನಿಮಗೆ ನೀರು ಹೋಗಲಿಕ್ಕೆ ಜಾಗ ಇಲ್ಲ. ಅದರಲ್ಲಿ ಇಲ್ಲಿ ಸ್ವಲ್ಪ ಮುಂದಕ್ಕೆ ಅವತ್ತು ರಸ್ತೆ ಮಾಡುವಾಗಲೇ ನಾವು ಅವರಿಗೆ ಮನವರಿಕೆಯನ್ನು ಮಾಡಿದೆವು. ಯಾಕೆಂತ ಹೇಳಿದರೆ, ಈ ಭಾಗದಲ್ಲಿ ದೊಡ್ಡ ಕನಿ ಬರ್ತದೆ ನೋಡಿ. ಇದು ಬಂದು ಹೋಗುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ವಿಠಲ್ ರೈಕರ ಅಂಗಡಿ ಉಂಟು, ಅಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿ ದರ್ಪಣ ತೀರಕ್ಕೆ ಸೇರುವಂಥದ್ದು ನೋಡಿ. ಈ ಭಾಗದಲ್ಲಿ ನೀವು ನೋಡ್ಕೊಳ್ಳಿ, ಈ ಕನಿಯನ್ನು ಅವತ್ತು ರಸ್ತೆ ಕಾಂಕ್ರೀಟ್ ಮಾಡುವಂಥ ಸಂದರ್ಭದಲ್ಲಿ ನೇರವಾಗಿ ಕಟ್ ಮಾಡಿ ಇಲ್ಲಿಗೆ ಕೊಟ್ಟಿದ್ದಾರೆ. ಈ ಭಾಗಕ್ಕೆ ಸಂಪರ್ಕ ಕೊಟ್ಟಿದ್ರೆ ಇದು ನಮಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇರಲಿಲ್ಲ. ನೋಡಿ ಇಲ್ಲಿ ಬನ್ನಿ, ಇಲ್ಲಿ ಎಷ್ಟು ಹತ್ರ ಇದೆ ನೋಡಿ. ಇಲ್ಲಿಂದ ನೋಡಿ, ಇಲ್ಲಿ ನೇರವಾಗಿ ಬಂದು ಕೊಟ್ಟರೆ ನೋಡಿ, ಈ ದೊಡ್ಡ ಮಳೆಗೆ ಕೊಡ್ಬೋದಿತ್ತು. ಈ ಸಮಸ್ಯೆನ ಅವರು ಬಗೆಹರಿಸಲಿಲ್ಲ. ಅವತ್ತು ಇದನ್ನು ಮಾಡಿದರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ಲ. ಇದು ದೊಡ್ಡ ಪ್ರಾಬ್ಲಮ್ ಇರುವಂಥದ್ದು. ಈ ಕಣಿ ಏನಾಗಿದೆ ಅಂತ ಹೇಳಿದ್ರೆ ಸಪೂರಾಗಿದೆ, ಬರುವಂಥ ನೀರು ಜಾಸ್ತಿ ಆಗಿದೆ. ಇನ್ನಾದರೂ ಗ್ರಾಮ ಪಂಚಾಯತ್ ಎಚ್ಚೆತ್ತುಕೊಂಡು ಈ ಕೆಲಸವನ್ನು ಮಾಡಬೇಕಂತೇಳಿ ಅವರ ಹತ್ರ ನಾವು ಒಂದು ವಿನಂತಿಯನ್ನು ಮಾಡುವಂಥದ್ದು. ಈ ಕೆಲಸಕ್ಕೆ ಅವರು ಏನಾದರೂ ಕೈ ಜೋಡಿಸಿಲ್ಲ ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಗ್ರಾಮಸ್ಥರು ಸೇರಿಕೊಂಡು ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡ್ತೇವೆ ಪಂಚಾಯತ್ ಮುಂದೆ. ಇನ್ನು ನೂಚಿಲ ಭಾಗದ ಆದಿಸುಬ್ರಹ್ಮಣ್ಯ ರಸ್ತೆಯಲ್ಲೂ ನೀರು ಹರಿದ ಪರಿಣಾಮ ಕೆಲವು ಮನೆಗಳಿಗೆ ನೀರು ನುಗ್ಗಿರುವುದು ಕಂಡುಬಂದಿದೆ. ಮತ್ತೊಂದೆಡೆ ಏನೆಕಲ್ಲು ಗ್ರಾಮದ ಬೂದಿಪಳ್ಳ ಭಾಗದ ಮಧುವನ ರಸ್ತೆಯಲ್ಲಿ ಭೂಕುಸಿತದಿಂದ ರಸ್ತೆಗೆ ಅಳವಡಿಸಲಾಗಿದ್ದ ಮೋರಿ ಸಂಪೂರ್ಣ ಕೊಚ್ಚಿ ಹೋಗಿದ್ದು, ಸಂಚಾರ ಸಂಪೂರ್ಣ ಕಡಿತಗೊಂಡಿದೆ. ಸ್ಥಳಕ್ಕೆ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಮೋನಪ್ಪ ಹಾಗೂ ದಿಲೀಪ್ ಉಪ್ಪಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಾರೀ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ನದಿ ತೀರ, ಗುಡ್ಡ ಪ್ರದೇಶ ಹಾಗೂ ನೀರು ಹರಿಯುವ ರಸ್ತೆಗಳಿಂದ ಸಾರ್ವಜನಿಕರು ದೂರವಿರಬೇಕು.
ಈ ವರದಿಯಲ್ಲಿರುವ ಮಾಹಿತಿಗಳು ಸ್ಥಳೀಯರಿಂದ ಲಭ್ಯವಾದ ಪ್ರಾಥಮಿಕ ಮಾಹಿತಿ ಹಾಗೂ ಸ್ಥಳದಲ್ಲಿ ಕಂಡುಬಂದ ದೃಶ್ಯಗಳ ಆಧಾರಿತವಾಗಿದೆ. ಹಾನಿ ಅಥವಾ ಸಂಚಾರದ ಕುರಿತು ಅಂತಿಮ ಮಾಹಿತಿಗಾಗಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕೃತ ಪ್ರಕಟಣೆಗಳನ್ನು ಪರಿಶೀಲಿಸಿ. ಪ್ರವಾಸಿಗರು ಮತ್ತು ವಾಹನ ಸವಾರರು ಅನಗತ್ಯವಾಗಿ ಪ್ರಯಾಣಿಸದೆ ಸ್ಥಳೀಯ ಆಡಳಿತ ಸೂಚನೆಗಳನ್ನು ಪಾಲಿಸುವಂತೆ ಮನವಿ. ಸಂಖ್ಯಾಗುಡ್ಡೆ, ಡಿಕೆ ಪಬ್ಲಿಕ್ ನ್ಯೂಸ್, ಸುಬ್ರಹ್ಮಣ್ಯ.